ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸ್ನೇಹಿತರೆ, ಮಾರ್ನಿಂಗ್ ನಾನು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜ್ಯೂಸ್ ಕೂಡ ಮಾಡೋಣ ಅಂತೇಳಿ ಮನೆಯಲ್ಲಿ ಕರ್ಬೂಜ ಹಣ್ಣಿತ್ತು, ಜ್ಯೂಸ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ನಾನು ತಿಂಡಿಗೆ ಸ್ವಲ್ಪ ಇಡ್ಲಿ ಮತ್ತು ಸಾಂಬಾರು, ಬೇಳೆ ಸಾಂಬಾರು ರೆಡಿ ಮಾಡಿಟ್ಟಿದ್ದೆ. ನಮ್ಮ ಮನೆಯವ್ರು ಸ್ವಲ್ಪ ಬೇಗ ಹೋಗಬೇಕಾಗಿತ್ತು ಕೆಲಸಕ್ಕೆ, ಹಾಗಾಗಿ ತಿಂಡಿನ ರೆಡಿ ಮಾಡಿಡು ಅಂತ ಹೇಳಿದರು. ಸರಿ ಅಂತ ಹೇಳಿ ನಾನು ಜ್ಯೂಸು ಮತ್ತು ಇಡ್ಲಿ ಸಾಂಬಾರು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಅವ್ರು ಬಂದು ಕೂತ್ಕೊಂಡು ತಿಂಡಿ ತಿನ್ನೋದು ಅಷ್ಟೇ ಕೆಲಸ. ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ. ಜ್ಯೂಸ್ ಅಂತೂ ನನಗೆ ಜ್ಯೂಸ್ಗಳಂದು ಮನೆಯಲ್ಲೇ ನ್ಯಾಚುರಲ್ಲಾಗೆ ಮಾಡಿ ಕುಡಿಯತಕ್ಕಂಥ ಜ್ಯೂಸ್ಗಳಂತೂ ನನಗೆ ತುಂಬ ಇಷ್ಟ. ಹೋಟೆಲಲ್ಲಿ ಮತ್ತು ಜ್ಯೂಸ್ ಅಂಗಡಿಗಳಲ್ಲಿ ಕುಡಿಯೋದಕ್ಕಿಂತ ಮನೆಯಲ್ಲೇ ಮಾಡಿ ಕುಡಿದ್ರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಹಾಗೆ ಸ್ನೇಹಿತರೆ, ನನ್ನ ಮಗನ ಸ್ಕೂಲಲ್ಲಿ ಕ್ರಿಸ್ಮಸ್ ಆಚರಣೆ ಕೂಡ ಇತ್ತು. ಹೇಗಿತ್ತು ನೋಡಿ. ಹಾಯ್ ಮಾಡಿ ಎಲ್ಲ. ಹಾಯ್, ಸೇ ಹಾಯ್. ಹಾಯ್, ಥ್ಯಾಂಕ್ ಯು. ಏನಾಗಲ್ಲ. ಯಾಕೆ ನೋಡಲ್ಲ ನೀನು? ಭಯನಾ ನಿಂಗೆ? ದೈವಿ ಭಯನಾ? ಭಯನಮ್ಮ ನಿಂಗೆ? ನನ್ನ ಮಗ ತುಂಬಾ ಭಯ ಪಡ್ತಾ ಇದ್ದ ಸ್ನೇಹಿತರೆ. ನಾನು 12:30ಗೆ ನನ್ನ ಮಗನ ಕರ್ಕೊಂಡು ಬರೋಣ ಅಂತ ಹೋದರೆ ನನ್ನ ಮಗನೇ ಕಾಣಿಸ್ತಾ ಇಲ್ಲ. ಎಲ್ಲ ಮಕ್ಕಳುಗಳು ತುಂಬ ಚೆನ್ನಾಗಿ ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಎಲ್ಲಿ ನನ್ನ ಮಗನೇ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳಿದೆ. ಅವ್ರು ಹೇಳಿದ್ರು, ನಿಮ್ಮ ಮಗ ಎದ್ರುಕೊಂಡು ಹೋಗಿ ಸೈಡಲ್ಲಿ ನಿಂತಿದ್ದಾನೆ, ನೋಡಿ ಬರ್ತಾ ಇಲ್ಲ ಅಂತ ಹೇಳಿದ್ರು. ಸರಿ, ಆಮೇಲೆ ನಾನು ಒಳಗಡೆ ಹೋಗಿ ಅವನನ್ನು ಸ್ವಲ್ಪ ಉಪಾಯ ಮಾಡಿ ಬಾಪ್ಪ ಇಲ್ಲಿ ಅಂದ್ಬಿಟ್ಟು, ಯಾಕಂದರೆ ಒಂದು ಮೆಮೊರಿ ಇರುತ್ತಲ್ವಾ, ಒಂದು ಫೋಟೋ ತೆಗೆಸ್ಕೊಂಡ್ರೆ ಒಂದು ವಿಡಿಯೋ ಮಾಡಿಕೊಂಡ್ರೆ ಅವನು ದೊಡ್ಡವನಾದ್ಮೇಲೆ ತೋರ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಬಿಟ್ಟಿಲ್ಲ. ಒಳಗಡೆ ಹೋಗಿ ಅವನನ್ನು ಕರ್ಕೊಂಡು ಬಂದು ಹಂಗೆ ವಿಡಿಯೋ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನನ್ನ ಮಗ ಆ ಕಡೆ ಈ ಕಡೆ ಅಂತೂ ಹೋಗ್ತಾನೆ ಇಲ್ಲ, ನನ್ನನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಸದ್ಯ ಟೋಪಿ ಕೂಡ ಹಾಕ್ಸ್ಕೊಳ್ಳೋಕ್ಕೂ ತುಂಬ ಕಷ್ಟಪಡ್ತಾ ಇದ್ದ. ಆಮೇಲೆ ಹೇಗೋ ಮಾಡಿ ಟೋಪಿ ಗಿಪ್ಪಿ ಎಲ್ಲ ಹಾಕಿ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಂದೆ. ನನಗಂತೂ ತುಂಬ ಖುಷಿ ಆಯಿತು. ಇನ್ನು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಪೂಜೆ ಮಾಡೋದು ಅಂದರೆ ರಾಯರ ವಾರ ಅಂತಲೇ ಹೇಳ್ಬೋದು. ಗುರುವಾರ ಅನ್ನೋದು ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಖುಷಿ. ಗುರುವಾರ ಅಂತಂದ್ರೆ ಏನೋ ಒಂಥರ ಖುಷಿಯಾಗುತ್ತೆ ರಾಯರಿಗೆ ಪೂಜೆ ಮಾಡೋದು. ಇಲ್ಲೆಲ್ಲ ಪೂಜೆ ಆಯಿತು ಸ್ನೇಹಿತರೆ. ಈಗ ರಾಯರ ಮಠ ಹೋಗ್ತಾ ಇದ್ದೀನಿ. ಇವತ್ತು ಏಕಾದಶಿ ಆಗಿರೋದ್ರಿಂದ ರಾಯರಿಗೆ ತುಳಸಿ ಮಾತ್ರ ಇಡಬೇಕು. ಹಾಗಾಗಿ ತುಳಸಿ ಮತ್ತು ಒಂದು ಲೋಟ ನೀರು ಇಟ್ಟಿದ್ದೀನಿ ಅಷ್ಟೇ. ಈಗ ರಾಯರ ಮಠ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಮಾಡ್ತಕ್ಕಂಥ ವಿಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮಗೂ ಕೂಡ ಗುರುರಾಯರು ನಿಮ್ಮ ಕಷ್ಟ ಎಲ್ಲ ಬಗೆಹರಿಸಲಿ, ಇಷ್ಟಾರ್ಥ ನೆರವೇರಿಸಲಿ ಅಂತ ನಾನು ಕೇಳ್ಕೊತೀನಿ. ಬನ್ನಿ ಸ್ನೇಹಿತರೆ, ರಾಯರ ಮಠ ಹೋಗೋಣ. ಸ್ನೇಹಿತರೆ, ಈಗ ನಾನು ರಾಯರ ಮಠ ಹೋಗ್ತಾ ಇದ್ದೀನಿ. ಮನೆಯಲ್ಲೆಲ್ಲ ಪೂಜೆ ಎಲ್ಲ ಆಯಿತು. ಬೆಳಗ್ಗೆನೇ ಎದ್ದು ಬೇಗನೆ ಎಲ್ಲ ಕೆಲಸಗಳೆಲ್ಲ ಮುಗಿಸಿ ಸುಮಾರು ಈಗ ಒಂದು 10:30 ಆಗಿದೆ. ಇವಾಗ ಹೊರಟಿದ್ದೀನಿ. ಅಲ್ಲೂ ಕೂಡ ತುಂಬಾ ರಶ್ ಇರ್ತಾರೆ. ಬನ್ನಿ ಸ್ನೇಹಿತರೆ, ಅಲ್ಲೂ ಕೂಡ ಹೇಗಿರುತ್ತೆ, ಜನ ಹೇಗೆಲ್ಲ ಬಂದಿರ್ತಾರೆ ಅನ್ನೋದ, ರಾಯರಿಗೆ ಎಷ್ಟು ಜನ ಭಕ್ತರಿದ್ದಾರೆ ಅಂತ ಹೇಳಿದ್ರೆ ಆ ಜಾಗಕ್ಕೆ ಹೋಗಿ ನೋಡಬೇಕು. ಯಾಕಂದರೆ ತುಂಬ ರಶ್ ಇರ್ತಾರೆ. ಸುಮಾರು 2 ಗಂಟೆ ತನಕನೂ ಕೂಡ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ, ಪ್ರಸಾದ ಇರುತ್ತೆ. ಬನ್ನಿ ಸ್ನೇಹಿತರೆ, ಅಲ್ಲಿ ಹೇಗಿರುತ್ತೆ ಅಂತ ನಿಮ್ಮನಿಗೂ ಕೂಡ ಶೇರ್ ಮಾಡ್ಕೊತೀನಿ. ನೋಡಿ, ಮನೆಯಲ್ಲೆಲ್ಲ ಸಿಂಪಲ್ ಆಗಿ ಪೂಜೆ ಮಾಡಿ ಮುಗಿಸಿದ್ದೀನಿ. ಯಾಕಂದರೆ ಇವತ್ತು ರಾಯರಿಗೆ ಹೂವಿನ ಅಲಂಕಾರ ಮಾಡೋಂಗಿಲ್ಲ, ಏಕಾದಶಿ ಆಗಿರೋದ್ರಿಂದ ತುಳಸಿ ಮಾತ್ರ ಇಡಬೇಕು, ಹಾಗೆ ಒಂದು ಲೋಟ ನೀರಿಡಬೇಕು ಅಷ್ಟೇ. ಹಾಗಾಗಿ ಬನ್ನಿ ಸ್ನೇಹಿತರೆ, ಹೋಗೋಣ.
ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ರಾಯರಿಗೆ ತುಳಸಿ ಮಾತ್ರ ಹಾಕಿದ್ದಾರೆ. ನೋಡಿ, ಈ ದಿನ ಏಕಾದಶಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ, ಏನಪ್ಪ ಇದು ರಾಯರಿಗೆ ಇವತ್ತೇನು ಅಲಂಕಾರ ಮಾಡಿಲ್ಲ ಅಂತ ಅನ್ಕೊತಾರೆ. ಹಾಗಾಗಿ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ತುಂಬ ಒಳ್ಳೇದಿದು. ಹಾಗೆ ಸ್ನೇಹಿತರೆ, ನಾವು ಕೂಡ ಪ್ರದಕ್ಷಿಣೆ ಹಾಕಿ ಹಾಗೆ ತೀರ್ಥ ಕೂಡ ಈಸ್ಕೊಂಡ್ವಿ. ಇವತ್ತು ಯಾವುದೇ ಥರ ಮಂತ್ರಾಕ್ಷತೆ ಕೊಡಲ್ಲ, ಏಕಾದಶಿ ಆಗಿರೋದ್ರಿಂದ ತೀರ್ಥ ಅಷ್ಟೇ ಕೊಡೋದು. ಹಾಗೆ ರಾಯರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಸಮಾಧಾನ ಆಗುವಷ್ಟು ನಾವು ಏನಿದೆ ನಮ್ಮ ಮನಸ್ಸಲ್ಲಿ ಕಷ್ಟ ಅದನ್ನೆಲ್ಲ ಹೇಳ್ಕೊಂಡು ರಾಯರ ಹತ್ರ ನಾವು ಬರ್ಬೋದು. ತುಂಬ ಮನಸ್ಸಿಗೆ ಸಮಾಧಾನ ಕೊಡುವಂಥ ಜಾಗ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಕಾಲದಲ್ಲಿ ಯಾರ ಹತ್ರನೂ ಕಷ್ಟ ಸುಖ ಹೇಳ್ಕೊಳಕ್ಕಾಗಲ್ಲ. ರಾಯರ ಹತ್ರ ಹೇಳ್ಕೊಂಡ್ರೆ ಒಂಥರ ನೆಮ್ಮದಿ ಅನಿಸುತ್ತೆ. ಹೂವೆಲ್ಲ ತಗೊಬರ್ಬೇಕಾಗಿತ್ತು, ಹಂಗಾಗಿ ಅಲ್ಲೇ ಹೂವೆಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗಿ ಸ್ವಲ್ಪ ಹೂವು ತಗೊಬಂದೆ. ನೋಡಿ, ಇಷ್ಟಕ್ಕೆ 70 ರೂಪೀಸ್ ಇಸ್ಕೊಂಡ್ರು. ಹೂದ ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿದೆ. ಇನ್ನು ಕಡಲೆಕಾಯಿ ಕೂಡ ತೊಗೊಬಂದಿದೆ ಸ್ನೇಹಿತರೆ. ಕಡಲೆಕಾಯಿ ಅಂದರೆ ಅಂತೂ ನನಗೂ ನಮ್ಮ ಯಜಮಾನನಿಗೂ ಸಿಕ್ಕಾಪಟ್ಟೆ ಫೇವ್ರೇಟು. ಹಂಗಾಗಿ ನಾವು ಯಾವುದನ್ನು ಇಷ್ಟಪಟ್ಟು ತಿನ್ನಬೇಕು ಅಂತೀವೋ ಅದನ್ನಂತೂ ಬಿಡಲ್ಲ. ತೊಗೊಂಡು ಬಂದೆ ಕಡಲೆಕಾಯಿ. ನೋಡಿ, ಇದಕ್ಕೆ 100 ರೂಪೀಸ್ ಇಸ್ಕೊಂಡ್ರು. 1 kg ಏನೋ 100 ರೂಪೀಸ್ ಅಂತ ಹೇಳಿದ್ರು. ಹಂಗಾಗಿ ಇನ್ನು ಈ ಕಡೆ ಸ್ವಲ್ಪ ತರಕಾರಿಗಳು ಕೂಡ ತೊಗೊಬಂದೆ. ಇದು ನಾಟಿ ಸೌತೆಕಾಯಿ ಚೆನ್ನಾಗಿರುತ್ತೆ. ನಾಟಿ ಸೌತೆಕಾಯಿ ಅಲ್ಲಿ ರಾಯರ ಮಠದ ಹತ್ರ ಸಿಗುತ್ತೆ, ಹಂಗಾಗಿ ತೊಗೊಂಡು ಬಂದೆ. ಇನ್ನು ನೋಡಿ, ಇದು ಚಿಕ್ಕ ಚಿಕ್ಕ ಬದನೆಕಾಯಿ, ಇದನ್ನು ಎಣ್ಗಾಯಿ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಎಳಸಾಗಿರುವಂಥ ಬದನೆಕಾಯಿ ತೊಗೊಂಡ್ರೆ ಎಣ್ಣೆ ಬದನೆಕಾಯಿ ಮಾಡಲಿಕ್ಕೆ ಸಕ್ಕತ್ತಾಗಿರುತ್ತೆ. ಇನ್ನು ಸ್ವಲ್ಪ ಹಸಿ ಬಟಾಣಿಗಳು ಕೂಡ ಅಷ್ಟೇ ಚೆನ್ನಾಗಿತ್ತು, ತೊಗೊಂಡು ಬಂದೆ ನಾನು. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಸ್ವಲ್ಪ ಶಾಪಿಂಗ್ ಹೋದರೆ ಅಂತೂ ಸುಮ್ಮನೆ ಬರಲ್ಲ. ಏನಾದರೂ ಒಂದು ಶಾಪಿಂಗ್ ಮಾಡಿಕೊಂಡೇ ಬರೋದು. ಹೆಣ್ಮಕ್ಳು ಅಂದರೆ ಹಾಗೇ ಕಣ್ಣಲ್ಲಿ ನೋಡಿದ್ದು ಬೇಕು ಅನಿಸುತ್ತೆ. ಸುಮ್ಮನೆ ಹೋಗಿ ಬರೋಣ ಅಂದ್ಕೊಂಡ್ರು ಏನಾದರೂ ಒಂದು ತೊಗೊಂಡು ಬರೋಣ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಅಲ್ಲೂ ಕೂಡ ಒಳ್ಳೊಳ್ಳೆ ಹೂವು ಆಗಿರ್ಬೋದು, ಮತ್ತು ದೀಪಗಳಾಗಿರ್ಬೋದು, ಎಲ್ಲ ಥರ ಸಾಮಗ್ರಿಗಳನ್ನ ಇಟ್ಟಿರ್ತಾರೆ ಅಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗೆ ಸ್ನೇಹಿತರೆ, ನಾನು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದೆ. ಹಾಗೆ ಈ ವಿಡಿಯೋ ಏನು ಅನ್ನಿಸ್ತು, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆ ಮಗಳು ಆಶಾರಾಜ್ ಕನ್ನಡ ವ್ಲಾಗ್ಸ್ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.